ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಫಸ್ಟ್ ಟೈಮ್ ನಮ್ಮ ವಾಹಿನಿನ ನೋಡ್ತಾ ಇರೋರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಲಾಸ್ಟ್ ಫ್ಯೂ ಡೇಸಿಂದ GBA ಚುನಾವಣೆ, ದಟ್ ಈಸ್ ಗ್ರೇಟರ್ ಬ್ಯಾಂಗ್ಳೂರ್, ಈ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂಥ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಮಾಹಿತಿಗಳನ್ನು ನಮ್ಮ ವಾಹಿನಿ ಮುಖಾಂತರವಾಗಿ ನೀವು ಪಡ್ಕೊಳ್ತಾ ಇದ್ದೀರಾ. ಆ್ಯಂಡ್ ಇವತ್ತು ರಾಜ್ಯದ ಗೃಹ ಸಚಿವರಾದಂಥ ಡಾಕ್ಟರ್ G. ಪರಮೇಶ್ವರ್ ಅವರು ಮೀಡಿಯಾಗಳ ಮುಂದೆ ಮಾತನಾಡಬೇಕಾದ್ರೆ, ಲಾಸ್ಟ್ ಫ್ಯೂ ಡೇಸಿಂದ ಅವ್ರು ಸಿಕ್ಕಿರಲಿಲ್ಲ. ಅವರು ರೀಸನ್ಸ್ ಏನು ಕೊಡ್ತಾರೆ, ಏನು ಕತೆ ಅಂತ. ಎಲ್ಲ ಕಡೆ ಸುದ್ದಿ ಆಗ್ತಾ ಇತ್ತದು. ಅಂದರೆ ಅವ್ರು ಕೊಡ್ತಾ ಇರ್ತಕ್ಕಂಥ ಉತ್ತರ ಏನಪ್ಪ ಅಂತಂದರೆ, ಈ ಚುನಾವಣೆಯನ್ನು ಪೋಸ್ಟ್ಪೋನ್ ಮಾಡಲಿಕ್ಕೆ ಸಡನ್ಲಿ ಈಗ ಚುನಾವಣಾ ಆಯುಕ್ತರಾಗಲಿ ಅಥವಾ ಚುನಾವಣಾ ಆಯೋಗ ಆಗಲಿ ಬೇಗ ಮುಗಿಸ್ಬೇಕು ಅಂತ ಅಂದ್ಕೊಂಡ್ರೆ ಅದು ಇಂಪಾಸಿಬಲ್, ಸಾಧ್ಯ ಆಗಲ್ಲ ಅದು. ಯಾಕೆಂದರೆ ಸಾಕಷ್ಟು ಆಫೀಸರ್ಸನ್ನ ಅಲಾಟ್ ಮಾಡಬೇಕು, ಈಗ ಜೂನ್ ಒಳಗಡೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟು ಸಮಯ ಇಲ್ಲ. ಬಟ್ ಕಡಿಮೆ ಸಮಯದಲ್ಲಿ ಅಷ್ಟು ಜನ ಆಫೀಸರ್ಸ್ನ ಅಲಾಟ್ ಮಾಡಲಿಕ್ಕೆ ಕಷ್ಟ ಆಗ್ಬೋದು. ಆಮೇಲೆ ಜನಗಣತಿ ನಡೀತಾ ಇದೆ. ಇವೆಲ್ಲದರ ಹಿನ್ನೆಲೆಯಲ್ಲಿ ನಾವು ಒಂಚೂರು ಅದನ್ನು ಪೋಸ್ಟ್ಪೋನ್ ಮಾಡಲಿಕ್ಕೆ ಸುಪ್ರೀಂ ಕೋರ್ಟ್ ಮೊರೆ ಹೋಗಬೇಕಂತ ಒಂದಷ್ಟು ಚಾನ್ಸಸ್ ಎದುರಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ ಈಗ. ದಯಮಾಡಿ ಒಂದು ವಿಡಿಯೋನ ವಾಚ್ ಮಾಡಿ ಏನು ಹೇಳಿದ್ದಾರೆ ಅಂತಂದ್ಬಿಟ್ಟು. ಲೆಟ್ಸ್ ವಾಚ್ ದಟ್ ವಿಡಿಯೋ. ಕನೆಕ್ಟಿವಿಟಿ ಸಮಸ್ಯೆ ಇದೆ ನಮ್ಮ ರಾಜ್ಯದಲ್ಲಿ. ಎರಡನೇದು, ಅತ್ಯಂತ ಹೆಚ್ಚಿನ ಮೆಟ್ರೋ ದರ ನಮ್ಮ ನಗರದಲ್ಲಿರುವಂಥದ್ದು. ಇದನ್ನ ಯಾವ ಥರ ನೋಡ್ತೀವಿ ಸರ್? ಈಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದೇ ಆದ್ಯತೆ. ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಹೆಚ್ಚೆಚ್ಚು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟು ನಮ್ಮ ಒಂದು ರಾಜ್ಯಕ್ಕೆ ಅಷ್ಟೇ ಸೀಮಿತ ಆಗಿಲ್ಲ. ಅದು ಇಡೀ ದೇಶದಲ್ಲಿ ಎಲ್ಲ ಮೆಟ್ರೋಪಾಲಿಟನ್ ಸಿಟಿನಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಜಾಸ್ತಿ ಯೂಸ್ ಮಾಡಿ ಅಂತ ನಾವು ಕೂಡ ಅದನ್ನೇ ಹೇಳ್ತೇವೆ. ಆದರೆ ಅದು ಇನ್ಫ್ರಾಸ್ಟ್ರಕ್ಚರ್ ಆಗಬೇಕಲ್ಲ. ಈಗ ಉದಾಹರಣೆಗೆ ನಾನು ತುಮಕೂರಿಗೆ ಮೆಟ್ರೋ ರೈಲ್ ತೊಗೊಂಡು ಹೋಗಬೇಕು ಅಂತೇಳಿ ನಾವು ಫಿಸಿಬಿಲಿಟಿ ಸ್ಟಡಿ ಮಾಡಿಸ್ದೋ. ಅದಾದಮೇಲೆ DPR ಬಹುಶಃ ಇನ್ನೊಂದು ವಾರದಲ್ಲಿ DPR ಕೊಡ್ತಾರೆ. ಅದಾದಿ ಈಗ ನಿಮಗೆ 60-70 ಕಿಲೋಮೀಟ್ರ್ ದೂರದಲ್ಲಿ ಮೆಟ್ರೋ ಕನೆಕ್ಟಿವಿಟಿ ಕೊಟ್ಟರೆ ಜನದ್ದು ಇಲ್ಲಿ ಈ ಬೆಂಗಳೂರಿನ ಮೇಲೆ ಒತ್ತಡ ಕಮ್ಮಿ ಆಗಲ್ವಾ? ಈಗ 1,00,000 ಜನ ಮೇಲೆ ಬರ್ತಾರೆ ಪ್ರತಿ ದಿವಸ ತುಮಕೂರಿಂದ ಬೆಂಗಳೂರಿಗೆ. ಅದು ಎಷ್ಟು ಕಷ್ಟ ಆಗ್ತದೆ ಅಂತ. ಮೆಟ್ರೋ ಕನೆಕ್ಟಿವಿಟಿ ಕೊಟ್ಟರೆ ಅವರೆಲ್ಲ ಅಲ್ಲೇ ಮನೆ ಮಾಡಿಕೊಂಡು ಟ್ರಾನ್ಸ್ಪೋರ್ಟಲ್ಲಿ ಬರ್ತಾರೆ, ಹೋಗ್ತಾರೆ. ಅದು ರೀಸನಬಲ್ ಆಗಿ ಇರಲೇಬೇಕು ಕಂಪೇರ್ಡ್ ಟು ಎನಿ ಅದರ್ ಸಿಟೀಸು. ನಾವೇ ಹೆಚ್ಚಿಗೆ ಇಡೋಕ್ಕಾಗೋದಿಲ್ಲ. ಪರ್ ಕಿಲೋಮೀಟ್ರ್ ಇಷ್ಟು ಅಂತೇಳಿ ಕಾಲಾವಕಾಶ ಬೇಕು ಅನ್ನುವಂಥದ್ದು ಸರ್. ಸಿಬ್ಬಂದಿ ಕೊರತೆ ಈಗಲೇ ಸಾಕಷ್ಟು ವರ್ಷಗಳ ಮುಂದೂಡಿಕೆ ಆಗಿದೆ ಸರ್. ಇನ್ನು ಸರ್ಕಾರ ಅಲ್ಲ, ಆದಷ್ಟು ಬೇಗ ಚುನಾವಣೆ ಆಗಬೇಕು ಅಂತ ನಮ್ಮೆಲ್ಲರ ಅಭಿಲಾಷೆ ಕೂಡ. ಪ್ರಾಸೆಸ್ನಲ್ಲಿ ತಪ್ಪುಗಳಾದಾಗ ಅದನ್ನು ನ್ಯಾಚುರಲಿ ಅದು ಸರಿಪಡಿಸ್ಬೇಕಲ್ವಾ? ಈಗ ಎಲೆಕ್ಷನ್ ಪ್ರಾಸೆಸ್ಸು ಇದು ಏನದು ನಮ್ಮ ಇದ್ರದ್ದು ರೀ ಜನಗಣತಿ ಪ್ರಾರಂಭ ಆಗಿದೆ. ಜನಗಣತಿ ಪ್ರಾರಂಭ ಆಗಿರುವಂಥ ಸಂದರ್ಭದಲ್ಲಿ ನೀವು ಚುನಾವಣೆ ಮಾಡಬೇಕು ಅಂದರೆ ಅಧಿಕಾರಿಗಳನ್ನ ಒದಗಿಸ್ಬೇಕಲ್ಲ. ಅಷ್ಟೊಂದು ಸಂಖ್ಯೆಯಲ್ಲಿ ಅಧಿಕಾರಿಗಳನ್ನು ನೀವು ಕ್ರೋಢೀಕರಿಸೋದಕ್ಕೆ ಕಷ್ಟ ಆಗ್ಬೋದು ಅಂತೇಳಿ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ಚುನಾವಣೆ ಮಾಡಬೇಕಾದದ್ದು ನಮ್ಮ ಧರ್ಮ, ಮಾಡಲೇಬೇಕು. ನೋಡಿ, ಏನೋ ಹೇಳ್ತಾರಲ್ಲ, ಊರಿಗೆ ಮುಂಚೆನೇ ಎಲ್ಲ ಏನೋ ಹೇಳಿದ್ರು ಅಂತ, ಮಗು ಹುಟ್ಟಕ್ಕೆ ಮುಂಚೆನೇ ಕುಲ ವಿವರಿಸಿದ್ರು ಅನ್ನೋ ಥರ ಇವರು ಚುನಾವಣೆ ರಿಸಲ್ಟ್ಸೇ ಇವರೇ ಹೇಳಕ್ಕೆ ಶುರು ಮಾಡಿಬಿಟ್ರೆ ಹೆಂಗಾಗುತ್ತೆ? ಮಾತನಾಡುವಾಗ ಲೋಕಲ್ ಟ್ರಾನ್ಸ್ಪೋರ್ಟ್ಗೆ ಆದ್ಯತೆ ಕೊಡಿ, ಮೆಟ್ರೋ ಬಳಸಿ ಅಂತ ಹೇಳಿದ್ದಾರೆ ಸರ್. ಆದರೆ ಫಸ್ಟ್ ಮೈಲ್ ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಸಮಸ್ಯೆ ಇದೆ ನಮ್ಮ ರಾಜ್ಯದಲ್ಲಿ. ಎರಡನೇದು, ಅತ್ಯಂತ ಹೆಚ್ಚಿನ ಮೆಟ್ರೋ ದರ ನಮ್ಮ ನಗರದಲ್ಲಿರುವಂಥದ್ದು. ಇದನ್ನ ಯಾವ ಥರ ನೋಡ್ತೀವಿ ಸರ್? ಈಗ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡೋದೇ ಆದ್ಯತೆ. ಮೆಟ್ರೋಪಾಲಿಟನ್ ಸಿಟೀಸಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟನ್ನು ಹೆಚ್ಚೆಚ್ಚು ಮಾಡಬೇಕು ಅನ್ನೋ ಒಂದು ಕಾನ್ಸೆಪ್ಟು ನಮ್ಮ ಒಂದು ರಾಜ್ಯಕ್ಕೆ ಅಷ್ಟೇ ಸೀಮಿತ ಆಗಿಲ್ಲ. ಅದು